ಏ ಹೋಗ್ಬಿಟ್ಟೈತಲ್ಲ ಬ್ರೋ. ನಾವು ಪ್ಯಾಕ್ ಮಾಡಿ ಹಂಗೆ ಅದ್ರೊಳಗೆ ಅಲ್ಲಲ್ಲ ಈ ಪ್ಯಾಚ್ ಇದು ಇಲ್ಲಿಂದ ಈ ಪ್ಯಾಚ್ ಅವ್ರಿರೋ ಅಷ್ಟು ದೊಡ್ಡದು ಅವ್ರ ಹತ್ರ ಅವ್ರಿಗಿರೋ ಅಷ್ಟು ಪರ್ಸನಾಲಿಟಿಗೆ ಗಾಡಿ ಸ್ವಲ್ಪ ಚಿಕ್ಕದು ಅನ್ನೋ ಥರ ಫೀಲ್ ಆಗ್ತಿದೆ. ಸೊ ವಾರಂಟೀಸ್ ಇದ್ದರೆ ನಿಮಗೆ ವಿತೌಟ್ ಲೇಬರ್ ಚಾರ್ಜಸ್ಸು ವಿತೌಟ್ ಎನಿ ಕಾಸ್ಟು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಆಗ್ಬಿಡುತ್ತೆ. ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಇವಾಗ ಆಯ್ತು. ಆರಾಮ ಹೆಂಗೆ ಗಾಡಿ ಟೈರ್ ನೋಡಿ ಏನು ಅಷ್ಟೊಂದು ಕಾರ್ನರಿಂಗು ಫ್ಲ್ಯಾಟ್ ಟೈರ್ಸ್ ಕುತ್ಕೊಂಡಿದ್ಯಾ ಹಂಗೆ? ಹೋಗ್ಬಿಟ್ಟೈತಲ್ಲ ಬ್ರೋ. ಇಲ್ಲ ಇದು ಹೋಗ್ಬಿಡಿದೆ ಎಳ್ದಾಡುತ್ತೆ ಇವಾಗ. ಹಾಂ ಹಾಕಿದ್ರಲ್ಲ ಸ್ಟೋರಿ ನೋಡಿದೆ. ಫ್ರೀ ಆಫ್ ಕಾಸ್ಟಾ? ಅವನಲ್ಲಿ ಬಂಕಾ ಪೆಟ್ರೋಲ್ ಬಂಕ್ ಫ್ಯೂಲ್ ಹಾಕಿಸ್ತಾವನೆ ಗುಣಾನ ಬರ್ತಾವನೆ. ಸರ್ಪ್ರೈಸ್. ಅವರೆಲ್ಲ ಆಚೆ ಅವ್ರೆ ಬ್ರೋ. ಬೆಳಗ್ಗೆನೇ ಫೋನ್ ಮಾಡಿದೆ ತೆಗಿಲಿಲ್ಲ. ಸರಿ ಅಂದ್ಬಿಟ್ಟು ಸುಮ್ಮನೆ ಅದು ಆಚೆ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂದರು. ಯಾರು ಗೊತ್ತಿಲ್ಲ ಯಾರ ಜೊತೆ ಹೋಗೋರು. ರೇಡಿಯಂ ಹೋಗಿದ್ರು ರೇಡಿಯಂ ತೆಗ್ಬಿಟ್ಟು ಬೇರೆ ಜನ ಹಾಕ್ಸ್ಬೋದು. ಇರ್ಲಿಲ್ಲ ನಾವು ಪ್ಯಾಕ್ ಮಾಡಿ ಹಂಗೆ ಅದ್ರೊಳಗೆ ಇಟ್ಟಿದ್ದೀನಿ. ಇದೆಲ್ಲ ಮಾಡಿಸ್ಕೊಡ್ತಾರೆ, ಆರಾಮ ಮಾಡಿಸ್ಕೊಡ್ತಾರೆ. ತೆಗಿಬೋದು. ಇದು ಪೂರ್ತಿ ಅಲ್ಲಲ್ಲ ಈ ಪ್ಯಾಚ್ ಇದು ಈ ಸ್ವಿಚ್ ಇದೆಲ್ಲ ಇಲ್ಲಿಂದ ಈ ಪ್ಯಾಚ್ ಇದು ಹೊಸ ಪ್ಯಾಚ್ ಹಾಕ್ಬಿಡ್ತಾರೆ. ಇದು ಈ ಕಡೆ ಏನಾಗಿಲ್ಲ. ಈ ಮೆಶ್ ಒಂದು ಚೇಂಜ್ ಮಾಡಿಸ್ಕೊಡ್ತಾರೆ. ಜಯನಗರ 9. ಓಕೆ ಗೈಸ್, ನಮ್ಮ ಗುಣಬ್ರಣ ವೆಲ್ಕಮ್ ಮಾಡೋಣ ಬಿಕಾಸ್ ನಮ್ಮ ಜೊತೆ ರೈಡ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ರೈಡಿಂಗ್. ಹಾಂ ಕೋಲ್ಡ್ ವಾಮ್ ಬೇಕಾ ಮ್ಯಾಮ್? ನಾನು ಇನ್ನೊಂದು 1 ತಿಂಗಳು ನಾನು ತಗೊಂತೀನಿ. ಇನ್ನೊಂದು ಬರುತ್ತೆ 14. ನೀವೆಲ್ಲ ತಗೊಂಡಿದ್ದೀರಾ, ನಾನೇನು ಮಾಡಿದ್ದೆ? ನಾನು ಫುಲ್ ಸೂಟು ಅಣ್ಣ ಸುಮ್ಮನಿರೋ. ಡೈನೇಜಿ ಆಲ್ಪಿನ್ ಶರ್ಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ. ಏನು ಮಾಡೋದು? ನಿಮ್ಗದೆಲ್ಲ ಲೆಕ್ಕ ಎಲ್ಲ ಐತೆ ಗುರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಎಷ್ಟು ರಿಪೇರ್ ಅದು ರೆಡಿ ಮಾಡಿಸಿದ್ರೆ ಅಷ್ಟು ದುಡ್ಡು ಹಾಕೊಂಡಿದ್ರೆ ಮತ್ತೆ ಸೂಟ್ ಆಗುತ್ತೆ. 1,70,000 ಗುರು ಒಂದು ರೇಸ್ ಸೂಟು. ನಾನು ADV ನೋಡ್ತಿದ್ದೆ. 120 170 ಇದಾದ್ರು ಇರಬೇಕಲ್ಲ ಆಲ್ಪಿನ್ ಸ್ಟರ್ದು. ಅದು ಡಿಪೆಂಡ್ ಆನ್ ಮಾಡಲ್. ಸ್ಟಾರ್ಟಿಂಗ್ 120. ADV ಸೆಕೆಂಡ್ಸ್ ಅಲ್ಲಿ ನೋಡ್ತಿದ್ದೆ. ಅರೌಂಡ್ 5 ಬಂದ್ಬಿಡುತ್ತೆ ಆ ಪ್ರೈಸ್ಗೆ. ಸೆಕೆಂಡ್ಸ್ ಅಲ್ಲಿ 240 280 ಇರ್ತಾವ್ರು ಸಾಗ. ಅದು ಸೆಕೆಂಡ್ಸ್ ಅಲ್ಲೂ ಅದು 70,000 ಹೊಡೆಯುತ್ತೆ ಗಾಡಿ. 70,000 ಅದು 240 ಹೇಳ್ತಾರ. ಹಂಗೆ ಇಟ್ಟವನೆ. AD 445 ನಿಮಗೆ ಅದು ರ್ಯಾಲಿ ಎಡಿಷನ್ 460 470 ರ್ಯಾಲಿ ಎಲ್ಲ ಬೇಡ, ಅದು ಇಷ್ಟುದ್ದ ಬರುತ್ತೆ. ಓಕೆ, ಇಲ್ಲೇ ಟೈಮ್ ಆಗೋಯ್ತು. ಬಾಯ್ಸ್ ಎಲ್ಲ ಬರೋದು 12 ಗಂಟೆ ಪ್ಲಾನ್ ಹಾಕೊಂಡಿದ್ದು. ಇಲ್ಲೇ 1:30. 1 ಅವರ್ ವೇಟ್ ಮಾಡ್ಸೋರೆ. 1 ಅವರ್ ಇವರು, ಹಾಫ್ ಅನ್ ಅವರ್ ನಾನು, ಇವರು 10 ನಿಮಿಷ. ಇವನು ಇವಾಗ ಬಂದ. ಮನೇಲಿ ಮಲ್ಕೊಂಡಿದ್ದೆ, ಕಾಲ್ ಮಾಡಿಬಿಟ್ಟು ಬ್ರೋ ಅರ್ಧ ದಾರಿಗೆ ಬಂದ್ಬಿಟ್ಟಿದ್ದೀನಿ ಬನ್ನಿ ಅಂತವನೇ. ಇಲ್ಲ ಕೋರ್ಮಂಗ್ಳಿಗೆ ಹಾಕ್ಸ್ಕೊಬೇಕು. ಜಾತು 2 R15, ಒಂದು MT, ಒಂದು ಡ್ಯೂಕ್ 200 250 ಅಲ್ಲ? ಓಕೆ. ಮುಂದೆ ನಿಮ್ಮ ಗಾಡಿ ಕೊಡಿ, ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಮುಂದೆ. ಓಕೆ ಅಲ್ಲ? ಬ್ರೇಕ್ ಸ್ವಲ್ಪ ನೋಡ್ಕೊಳ್ಳಿ. ಹಾಂ, ಇವಾಗ ತೊಗೊಂತೀರಾ? ಗೇರ್ ಹುಷಾರು, ಒಂದು ಉಲ್ಟಾ. ಉಲ್ಟಾ ಗೇರಲ್ಲ? ಓಕೆ ನೋಡ್ಕೊಂಡು ಸರಿ. ಓಕೆ ತೊಗೊಂತೀನಿ. ಗೇರ್ ಮೇಲೆ ಮಿಕ್ಕಿದೆಲ್ಲ ಕೆಳಗಡೆ. ಓಕೆ, ಫಸ್ಟ್ ನಿಧಾನಕ್ಕೆ ಓಡಿಸಿ, ಐಡಿಯಾ ಆಗುತ್ತೆ. ಬೇಕಿದ್ರೆ ಓಕೆ. ಆ್ಯಕ್ಚುಲಿ ಈ ಗಾಡೀಲಿ GP ಶಿಫ್ಟಿಂಗ್ ಇದೆ ಬ್ರೋ. ಇದು GP ಶಿಫ್ಟಿಂಗ್ ನೀವೇ ಮಾಡ್ಕೊಂಡ್ರಾ? ಈಸಿ ಅಲ್ಲ ಮಾಡೋದು? 2 ನಿಮಿಷ ಕೆಲಸ. ಏನಿಲ್ಲ, ಅದೊಂದು ನೆಟ್ಟಿಂಗ್ ಎತ್ಬಿಟ್ಟು ಮತ್ತೆ ಹಿಂಗೆ ಉಲ್ಟಾ ತಿರುಗಿಸ್ಬಿಟ್ಟು ಹಾಕೋದಷ್ಟೇ. ಕಪ್ಲರ್ ಬರುತ್ತೆ. ಹಾಂ ಇರುತ್ತೆ, ಅದು ಉಲ್ಟಾ ಮಾಡಿಬಿಟ್ಟು ಲಿಂಕ್ ರಾಡ್ನ ಅಡ್ಜಸ್ಟ್ ಮಾಡಿಸ್ತೀವಿ ಅಷ್ಟೇ ಅಲ್ವಾ? ಪ್ಲಸ್ ಎಲ್ಲ ಕೆಳಗಡೆ ಹೋಗುತ್ತೆ, ಮೈನಸ್ ಎಲ್ಲ ಮೇಲೆ ಬರುತ್ತೆ. ಮೇಲೆ ಮಿಕ್ಕಿದೆಲ್ಲ ಕೆಳಗಡೆ. ಓಕೆ ಕೆಳಗಡೆ. ಗ್ಲೌಸ್ ತೊಗೊಬೇಕು ಒಂದು ಚೆನ್ನಾಗಿರೋದು ಗ್ಲೌಸ್.
ನೋಡೋಣ ಅಲ್ಲಿ ಎಲ್ಲ ಖರ್ಚು ಬ್ರೋ. ಇತ್ತೀಚೆಗೆ ಗ್ಲೌಸ್ ಇಲ್ಲ. ಗಾಡಿದ ಸೀನ್ ಇವಾಗ ಗಾಡಿದ ಲೆಕ್ಕ ಹಾಕಿದ್ರೆ ತಲೆ ತಿರುಗ್ತೈತೆ. ಇಲ್ಲ ಅದು ಒನ್ ಪಾಯಿಂಟ್ ಇದೆ. ಹೋಗುತ್ತೆ ಹೋಗಿ ಆರಾಮಾಗಿ ಬರ್ಬೋದು. ಅದು ಹಂಗೆ ಇದು ಹಿಂಗೆ ಸ್ಲ್ಯಾಂಟ್ ಆಗುತ್ತಲ್ಲ, ಅವಾಗ ಸ್ವಲ್ಪ ಚೇಂಜಸ್ ಆಗುತ್ತೆ. ಇನ್ನೇನು ಗಾಡಿ ಎತ್ತಾನ ಇದು? ಎಷ್ಟು ದಪ್ಪ ಆಯ್ತು ಗುರು ಗಾಡಿ ಇದು. ಚಿಕ್ಕ ಥರ ಫೀಲ್ ಆಗ್ತಿದೆ ಇವಾಗ. ಏನು ಸೈಕಲ್ ಬೈಕ್ ಫುಲ್ ಕ್ಲಚು ಫಸ್ಟ್ ಒಂದು ಮೇಲೆ ಓಡಿಸೋದಕ್ಕೆ ಒಂಥರ ಆಗ್ತಿದೆ ಉಲ್ಟಾ ಗೇರಲ್ಲಿ. ಬಟ್ ಆದರೂ ಸ್ವಲ್ಪ ಮೇಂಟೈನ್ ಮಾಡಬೇಕು. ಮೈನಸ್ ಎಲ್ಲ ಮೇಲ್ಗಡೆ. ವೈಭವ್ರಿಗೆ ನನ್ನ ಗಾಡಿ ಒಂಥರ ಕಾಣಿಸ್ತಿದೆ. ಬೂಟ್ಸ್ ಎಲ್ಲ ಹಾಕೊಂಡಿದ್ದಾರಲ್ಲ. ಇರ್ಗೂರು ಆಯಿತು ಆರನ್ನೆಲ್ಲ ಹೊಡಿಬೇಡ. ಅವ್ರಿರೋ ಅಷ್ಟು ದೊಡ್ಡದು ಅವ್ರ ಹತ್ರ ಅವ್ರಿಗಿರೋ ಅಷ್ಟು ಪರ್ಸ್ನಾಲಿಟಿಗೆ ಗಾಡಿ ಸ್ವಲ್ಪ ಚಿಕ್ಕದು ಅನ್ನೋ ಥರ ಫೀಲ್ ಆಗ್ತಿದೆ. ಡ್ಯೂಕೆಲ್ಲ ಓಡಿಸಿ ಎಷ್ಟು ದಿವಸ ಆಗಿತ್ತು, ಮತ್ತೆ ಡ್ಯೂಕ್ ಓಡಿಸ್ತಾ ಇದ್ದೀನಿ ನಾನು. ನೋಡಿ ಕೆಳಗಡೆ ಹೊಡಿತಾ ಇದ್ದೀನಿ ಗೆರೆ ಡೌನ್ಗೆ. ಸ್ವಲ್ಪ ಸೆಟ್ ಆಗಬೇಕದು. ಸೆಟ್ ಆಗು ರಾಜಾ. ಮಿನಿ ಡೋರು ಓಪನ್ ಆಗಿಬಿಟ್ಟಿದೆ. ಲಾಕೆ ಕಿತ್ಕೊಂಬಂದ್ಬಿಟ್ಟಿರ್ಬೇಕು ಮೋಸ್ಟ್ಲಿ. ಎಲ್ಗೂರು ಬಾಯ್ಸ್ ಎಲ್ಲ ಬಿಟ್ಟೋಗ್ಬಿಟ್ಟವ್ರೆ. ಹಿಂದೆ ಬರ್ತೀನಿ ಅಂದಿದ ತಕ್ಷಣ ನೋಡಿ ಫಾಗ್ ಲೈಟ್ಸಿಗೆಲ್ಲ ಸಾಕ್ಸ್ ಹಾಕ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಫಾಗ್ ಲೈಟ್ಸ್ ಆನ್ ಮಾಡಿಲ್ಲ ಅಂದ್ರೂ ಕೂಡ ಹಿಡಿತಾವ್ರೆ. ಫಾಗ್ ಲೈಟಿಗೆಲ್ಲ ಫೈನ್ ಹಾಕೋ ಬದಲು ರೋಡಿಗಾದ್ರೆ ಇನ್ವೆಸ್ಟ್ ಮಾಡಲಿ, ಚೆನ್ನಾಗಿರುತ್ತೆ. ಓ ಯಾರೋ ಅವರೇ ಪಕ್ಕದಲ್ಲಿ. ಆ್ಯಕ್ಚುಲಿ ನಾನು KTM 390ನೇ ತೊಗೊಬೇಕು ಅಂತ ನನಗೆ ಫುಲ್ ಸೆಟ್ ಆಗಿಬಿಟ್ಟಿದ್ದೆ. ನಾನು ಗೊತ್ತಲ್ಲ ಮಿಡಲ್ ಕ್ಲಾಸ್ ಮನೇಲಿ ಹೆಂಗೆ ಅಂತಂದರೆ KTM ಅಯ್ಯೋ ಬೇಡ KTM ಗಾಡಿನೇ ಬೇಡ ಅಂತ. ಅವಾಗೆಲ್ಲ ಬೇರೆ ಥರ ಎಲ್ಲ ಸೀನ್ ಆಗಿತ್ತು ಕೇರಳಲ್ಲಿ. ಆಮೇಲೆ ಎಷ್ಟೊಂದು ಜನ ಬೇರೆ ಬಿದ್ದಿದ್ರು. ಸೊ ಆ ರೀಸನ್ಗಳಿಂದ ಇರೋ ಫ್ಯಾಕ್ಟ್ ಅದು ಆ್ಯಕ್ಚುಲಿ ನಮ್ಮ ಮನೇಲಿ ನಡೆದಿದ್ದು. ನಾನು ಗಾಡಿ ತೊಗೊಬೇಕಾದ್ರೆ ಬೇಡ ನಡಿ ರಾಜ ಮುಂದೆ ಇದೆ ಯಾ ಕಡೆ ಹೋಯ್ತಾರೆ ಇವರು. ನಾವು ಈ ಕಡೆಯಿಂದ ಹೋಗೋಣ, ಅವ್ರು ಆ ಕಡೆಯಿಂದ ಬರ್ತಾರೆ. ಆಮೇಲೆ ಬೇಡ ಅಂದ್ಬಿಟ್ಟು ಹೋಗಿ MT-15 ನೋಡಿದ್ದು ನಾನು. ನೋಡಿ ವೈಸರ್ಸ್ ಎಲ್ಲ ಇವರೇ ಕಸ್ಟಮೈಸ್ ಮಾಡಿಸ್ಕೊಂಡಿರೋದು. ಇಲ್ಲಿಂದ ಕ್ಲ್ಯಾಂಪೆಲ್ಲ ಹಾಕಿಸ್ಕೊಂಡು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದಾರೆ. ಹೋಗ ಸೈಡಿಗೆ ಲೈ ಯಾವನು ಹುಚ್ಚ ನನ್ನ ಮಗ. ಇಲ್ಲೇ ಬಂದವರಲ್ಲ ಗುರು ಬಾಯ್ಸು. ಅಂದ್ಕೊಂಡೆ ಇದೇ ರೋಡಿಗೆ ಕನೆಕ್ಟ್ ಆಗ್ತೀರಾ ನೀವು ಅಂತ. ಹೆಂಗೆ ನಾನು ಹೆಂಗೆ ನಾವು ಹಾಂ ಓಕೆ ನಮ್ಮ ವೈಭವ್ ಬ್ರೋ ನಂಬಿ ನನ್ನ ಕೈ ಗಾಡಿ ಬೇರೆ ಕೊಟ್ಟಿದ್ದಾರೆ. ಅದು GP ಶಿಫ್ಟಿಂಗ್ ಬೇರೆ ಮಾಡಿಕೊಂಡು ತುಂಬ ಥ್ಯಾಂಕ್ಸ್ ಬ್ರೋ. ಗುಣ ಬ್ರೋ ಏನು ಬ್ರೋ ಎಸಿಸಾಯ್ಡ್ ಬ್ರೋ ನಿಮ್ಮನ್ನೆಲ್ಲ ಹಿಂಗೆ ನೋಡಿ. ಆ್ಯಕ್ಚುಲಿ ಇದೇ ಗಾಡೀಲಿ ಮೋನೋಶಾಕ್ ಹೋಗಿತ್ತು, ಅದನ್ನು ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಫ್ರೀ ಆಫ್ ಕಾಸ್ಟಲ್ಲಿ. ವಾರಂಟಿ 5 years ಏನೋ ಬರುತ್ತಂತೆ. ಸೊ ವ್ಯೂವರ್ಸ್ ನಿಮ್ಮ ಹತ್ರ ಏನಾದರೂ ಈ ಥರ ಪ್ರಾಬ್ಲಮ್ಸು ಅಂದರೆ ಮೋನೋಶಾಕ್ ಏನಾದರೂ ಹೋಗಿರೋ ಥರ ಇದ್ದರೆ ಅದನ್ನು ಫ್ರೀ ಆಫ್ ಕಾಸ್ಟಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಫಸ್ಟು ವಾರಂಟಿ ಇದೆ ಚೆಕ್ ಮಾಡ್ಕೊಳ್ಳಿ. 5 years ವಾರಂಟಿ ಬರುತ್ತೆ. ನೀವು ಗಾಡಿ ತೊಗೊಬೇಕಾದ್ರೆ ಅದನ್ನೆಲ್ಲ ಒಂದೊಂದು ಶೋರೂಮಲ್ಲಿ ಹೇಳಿರಲ್ಲ. ಎಕ್ಸ್ಟೆಂಡೆಡ್ ವಾರಂಟಿ 5 years, ಆಮೇಲೆ ಏನೋ 1 year ವಾರಂಟಿ ಸಮಥಿಂಗ್ ಎಲ್ಲ ಏನೇನೋ ಇರುತ್ತೆ. ಅದು ವಾರಂಟೀಸ್ ಒಂದೊಂದು ಬ್ರ್ಯಾಂಡಲ್ಲಿ ಒಂದೊಂದು ಥರ ವಾರಂಟೀಸ್ಗಳು ಕೊಟ್ಟಿರ್ತಾರೆ. ಸೊ ಇವಾಗ ಯಮಾ ತೊಗೊಂಡ್ರೆ ಯಮಾಲ್ಲಿ ನಮಗೆ ಎಕ್ಸ್ಟೆಂಡೆಡ್ ವಾರಂಟಿ ಬಗ್ಗೆ ನನಗೇನೋ ಐಡಿಯಾ ಇಲ್ಲ. ಬಟ್ ಕಂಪನಿ ರೆಕಮೆಂಡ್ ವಾರಂಟಿ ಬಂದು 1 year ಏನೋ ಇರುತ್ತೆ. ಸೊ KTMಲ್ಲಿ ಇವರು ಪ್ರಾಬಬ್ಲಿ ಎಕ್ಸ್ಟೆಂಡೆಡ್ ವಾರಂಟಿ ತೊಗೊಂಡಿರ್ತಾರೆ.
ಅದು 5 years ತನಕ ಬಂದಿದೆ. ನನಗೆ ಗೊತ್ತಿಲ್ಲ, ಕೇಳಿ ನೋಡ್ತೀನಿ ಆಮೇಲಿಂದ ಅವ್ರ ಹತ್ರ. ಸೊ ವಾರಂಟೀಸ್ ಇದ್ದರೆ ನಿಮಗೆ ವಿತೌಟ್ ಲೇಬರ್ ಚಾರ್ಜಸ್ಸು, ವಿತೌಟ್ ಎನಿ ಕಾಸ್ಟು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಆಗಿಬಿಡುತ್ತೆ. ಅಂದರೆ ನೀವು ಲೇಬರ್ ಕಾಸ್ಟು ಏನೂ ಪೇ ಮಾಡೋಂಗಿಲ್ಲ, ಆಮೇಲೆ ಇದು ಕೂಡ ಪೇ ಮಾಡೋಂಗಿಲ್ಲ, ಏನು ಐಟಮ್ಗೂ ಕೂಡ ಪೇ ಮಾಡೋಂಗಿಲ್ಲ. ಸಬ್ಸ್ಕ್ರೈಬರ್ಸ್ ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಕೊಡಿ, ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ ಏನು ಅಂತ. ಸೊ ನನಗೊಂದು ಕ್ಲಾರಿಟಿ ಸಿಗುತ್ತೆ. ಬಟ್ ಎಲ್ಲ ಒಂದು ಕಡೆ ಬೇಸರಾಗುತ್ತೆ, ಅದು ಸಬ್ಸ್ಕ್ರೈಬರ್ಸ್ ಇದ್ದು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಿದ್ರೆ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಹೊಸ ವೀಡಿಯೋಲಿ ಸಿಗ್ತೀನಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಬಾನ್40 ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಮತ್ತೆ ನಾನು ಹೊಸ ವೀಡಿಯೋಲಿ ಸಿಗುವ. ಸೊ ಅಲ್ಲಿ ತನಕ ಟೇಕ್ ಕೇರ್, ಸಿ ಯು, ಬೈ ಬಾಯ್.